ವಚನವನ್ನು ಏನಂತ ಹೇಳ್ತಾರಂತಂದ್ರೆ, ಹರಕು ಹೋಳಿಗೆಲೆ, ಮುರುಕು ಹಪ್ಪಳಲೆ, ಸುರು ಸುರು ಕುಡಿಯುವ ಪಾಯಸಲೆ ಸವೇ ಸರ್ವಜ್ಞ. ಅವರು ಹರಕು ಹೋಳಿಗೆ ಲೇಸು ಬಾಚುಡೋದು, ಹೋಳಿಗೆ ಹದ್ದಿರ್ಬೇಕಂತ, ಹಪ್ಪಳ ಮುರಿದಿರ್ಬೇಕಂತ. ಹೋಳಿಗೆ ಮ್ಯಾಲ ಅದ್ರ ಮ್ಯಾಲಿನ ಪದರ ತಪ್ಪಾಗಿತ್ತು ಅಂದ್ರೆ ಹಾಲಿಗೆ ಅದಕ್ಕೆ ಕುಡುದಿಲ್ಲ. ಹೋಳಿಗೆ ಸ್ವಲ್ಪ ಹರಿದಿರ್ಬೇಕು, ಹಪ್ಪಳ ಮುರಿದಿರ್ಬೇಕು. ಮತ್ತು ಪಾಯಸ ಹೆಂಗಿರ್ಬೇಕಂದ್ರೆ ಗಂಟಲ ಸಿಕ್ಕೊಳ್ಳಂಗಿರಬಾರ್ದಂತೀವಿ. ಅದು ಒಮ್ಮೆ ಪಾಯಸ ಗಟ್ಟಿ ಆಯ್ತು ಅಂದ್ರೆ ನೀವು ಬೇಕಾದಷ್ಟು ಹಾಲು ಹಾಕೋರಿ, ಅದು ಪಾಯಸದಾಗ ಆಗೋದನ್ನೇ ಇಲ್ಲ. ಆ ಮಾಡುವಾಗನೇ ತೆಳ್ಳಗಾಗಿತ್ತ, ಅದಕ್ಕೆ ಏನೇನೇನೇನು ಹಾಕೋಬೇಡ, ಸುಳು 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 ಅದು ಗಂಟಲಾಗಿರ್ತೀವಿ. ಹಂಗ ಸರ್ವಜ್ಞ ಮೂರ್ತಿಯವ್ರು ಹೇಳ್ದಂಗೆ ಆ ಹರಕೋಳಿಗೆ ಮುರುಕಪ್ಪಳ ಸುರು ಸುರು ಕುಡಿಯುವಂತ ಪಾಯಸ ಮೂರು ಮಿಕ್ಸ್ ಆಗಿಬಿಟ್ಟಿತ್ತು ಇಟ್ಟಂತ. ಅದನ್ನ ನೋಡಿದ್ರೆ ನಮ್ಗೆ ಇನ್ನಷ್ಟು ಸಂಗೀತ ಕೇಳ್ಬೇಕಾಗುತ್ತೆ. ಅಷ್ಟು ಚಂದ ನಮ್ಮ ಸಂಗಯ್ಯನವರು ಹಾಡಿದ್ರು. ನಮ್ಮ ಸುರೇಂದ್ರ ನಮ್ಮ ಬಸವರಾಜ ಒಳ್ಳೆಯ ತಬಲ ಸಾಥ್ ಕೊಟ್ಟರು ಅನ್ನುವಂಥದ್ದಿಂದ ಇಲ್ಲೇ ನೆನೆಸ್ಕೊಂಡು ಜ್ವರ ಚಪ್ಪಾಳೆ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಗುರವೇ ಗಜಾನನ ಮಹರ್ನಿಶಂ ಉಪಾಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದಮಲ ಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮನಂತನ ತುಷಾರು ಶರಣಂ ಭೋ ಜಗನ ಮಹಿಮಾ ಭೋ ಜಗನ ಮಹಿಮಾ. ರಾಮಕ್ರಿಯಾ ಗಣಾಗವೆ ರಾಮನಿನು ಕಮದಿಯೋ ವ್ಯೋಮೂರ್ತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ ಲಿಂಗ ಶರಣಾರ್ಥಿ. ಆ ಮಹಾ ಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವೈಕ್ಯ ಪದಲು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಕಂತುವನೆ ಕಿಂಗಿಡಿಸಿ ಒಳಕು ಕಂತರಂಗ ವಿಚಾರವಿಲ್ಲವ ಸಂತಿ ಅಂಗಡಿಯಂತೆ ಸೊನ್ನಲಪುರದಲ್ಲೊಡ್ಡೈಸೆ ಶಾಂತಿಕಾರ್ತರಿಗೆ ನಿರಂತರ ಕೆಳಗರೆ ಮಹಾಂತರನಿಸಿದ ಸಿದ್ದರಾಮಯ್ಯಗೆ ಶರಣಾರ್ಥಿ ಸಿದ್ದರಾಮಯ್ಯಗೆ ಶರಣಾರ್ಥಿ. ಜೈ ಮಂಗಲಂ ಜೈ ಮಹಾದೇಶ್ವರ ಶ್ರೀ ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಗುರು ಗುರುನಾಥ ರೂಢ ಮಹಾರಾಜ್ ಕಿ ಜೈ. ಶ್ರೀ ಪ್ರಸನ್ನ ಗುರು ಗೋವಿಂದ ಮಹಾರಾಜ್ ಕಿ ಜೈ. ಶ್ರೀ ಶ್ರೀ ಸುರೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಪದ್ಮಾವತಿ ಮಾತಾ ಕಿ ಜೈ. कालिका माता की जय. राम देवी माता की जय. जय मंगलम जय नमः पार्वतीश्वर हर हर महादेव हर हर महादेव. छब्बी ग्रामದ ಶ್ರೀ ಸಿದ್ಧಾರೂಢ ಮಠದಲ್ಲಿ ಶ್ರೀ ಶಿವಮಾಳೇಶ್ವರ ಸುಯೋಗಿಗಳ ಜೀವನ ಚರಿತ್ರೆ ಪ್ರಾರಂಭದಲ್ಲಿ ಇವತ್ತು 15 ದಿವಸ ಅಂದರೆ 10ನೇ ದಿವಸ ನೋಡಿ, 10 ದಿವಸಗಳು ಮುಂದುವರ್ಕೊಂಡು ಬಂದು ಪ್ರಪ್ರಥಮದಲ್ಲಿ ದಿನಾಲು ಸಂಗೀತ ಸೇವೆ ನಡೆಯುತ್ತಿರುವಂಥ ಯಾವ
ಕರಿಯಪ್ಪನವರು, ನಮ್ಮ ಶಂತನರು, ನಮ್ಮ ಚಂದ್ರನವರು, ನಮ್ಮ ಶೆಟ್ಟರು, ನಮ್ಮ ಪಾಚಾಕರು, ನಾಗಣ್ಣವರು, ನಮ್ಮ ಮನೆಯೊಳಗೆ ನಾಗಣ್ಣವ್ರು ಅಂದ್ರೆ ಹಿರಿಯ ಅನ್ನದಾನಿ ಅಂತ ಎಲ್ಲರಿಗೂ ಸಂದೇಶರು ತಾಯೇಸರು ಅನ್ನ ತಿಳಿಸಿರ್ತಾರೆ. ಯಾರಿಗೆ ತೊಂದರೆ ಇತ್ತಂದ್ರೆ ಆಗ ಸುತ್ತಿ ಹೋಗೋದು ಯಾರಪ್ಪ ಅಂದ್ರೆ ನಾಗಣ್ಣ. ಅಲ್ಲಿ ನಿಂತು ಓಡಿಕೊಂಡು ಅಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕಿಕೊಂಡು ಯಾರು ಅಂತಂದ್ರೆ ನಮ್ಮ ಹೊಸಪೇಟೆ ಊರಿನಿರುವಂಥ ಪಾಚಾಪುರ ನಾಗಣ್ಣವರು. ಇದ ಸಮಾಜ ಸೇವೆ, ಇದೇ ಪೂಜೆ, ಇದೇ ಪುರಸ್ಕಾರ. ಅರೆ ಹಂಗೆ ನಾನು ಒಳಗೆ ಪೂಜೆ ಮಾಡ್ಕೊಂಡು ಏನು ಹೊರಗೆ ಸಮಾಜಗಳಿರುವಂಥ ಅಂದು ಡೌನ್ಗಳು ಅಂತಿರ್ಬೋದು. ಎಷ್ಟು ನಮ್ಮ ಕೈಲಿಂದ ಸಾಧ್ಯ ಇದೆಯೋ ಅಷ್ಟು ಕೆಲಸವನ್ನು ಮಾಡೋದು. ಯಾರಿಗೆ ತೊಂದರೆ ಇದೆಯೋ ಅವ್ರು ಯಾರು ಜಗಳಾಡಲಿ ಮಾಡಲಿ ಸಮಸ್ಯೆ ಹೋಗಿ ಬುದ್ಧಿ ಮಾತು ಹೇಳಿ ನಿಷ್ಕಾಮ ಕರ್ಮ ಅಂತ ಏನಾದ್ರು ಒಳ್ಳೇದಾಗಲಿ ಅಂತ ನೋಡೋದಲ್ಲ, ಅವ್ರಿಗೆ ಒಳ್ಳೇದಾಗಲಿ. ಸರಿ ಪ್ರಸನ್ನ ನಮ್ಮ ಸಾಯಿತು, ನಮ್ಮ ಮಲಗೋಡ ಹಿರಿ, ನಮ್ಮ ಸಂಗಪ್ಪಣ್ಣ, ನಮ್ಮ ಧ್ರುವಣ್ಣ, ಮುದ್ದಣ್ಣ, ನಮ್ಮ ಗುಡ್ಡದಣ್ಣವರು, ಮತ್ತು ನಮ್ಮ ಶಂಕರಮ್ಮ ಮತ್ತು ಗಡಿಗೆಪ್ಪಚ್ಚವರು, ನಾಗಳಿ ನಾಗಣ್ಣವರು, ನಮ್ಮ ನೇಕಾರಣ್ಣವರು, ಎಲ್ಲರಿಗೂ ಅವರಿವರಿಗೆ ಎಲ್ಲರಿಗೂ ಚರಣ ಸಮರ್ಪಣೆ ಮಾಡಿ ಈ ನಮ್ಮ ಜರುಗುತ್ತಾರೆ. ಅವರಿಗೆ ಮತ್ತು ಅಕ್ಕವರು, ತಾಯಿಯು, ತಾವು ಹಿರಿಯರು ಮಾಡಿ ನಿನ್ನೆ ಯಾವ ವಿಷಯವನ್ನು ನೋಡಿದ್ವಿ ನಾವು ಅನ್ನುವಂಥದ್ದು ಅವಲೋಕನ ಮಾಡ್ತಾರೆ. ನಿನ್ನ ಊಟ ಏನಿತ್ತು ಹೇಳಿ, ಪ್ರಸಾದ ಏನಿತ್ತು ನಿನ್ನೆ? ತೊಡನ ಈಗ ನೋಡ್ರಿ, ಗಪ್ಪನ ಆಗ ಬಂದ ಬಿಡ್ತೈತಿ. ಇದು ಅತಿ ದೊಡ್ಡ ಬರ್ತೈತಿ. ಅದು ನಿನ್ನ ಪುರಾಣದೊಳಗ ವಿಷಯ ಏನಿತ್ತು ಅನ್ನೋದು ಅಲ್ಲ. ಮಾವರಂತೂ ಅತಿ ಫಸ್ಟ್ ಹೇಳಿಬಿಟ್ರು ಮುಂದೆ ಸಹಜವಾಗಿರುತ್ತೆ. ನಾವು ಒಂದೇ ಥರ ವಿಷಯವನ್ನು ಹೇಳಿರೋದಿಲ್ಲ. ಒಂದು ದಿವಸ ಪುರಾಣದೊಳಗೆ 4 ಥರದ ವಿಷಯಗಳು ಬಂದಿರ್ತಾವು. ಏನು ನಡೆದಿರ್ತೀರಿ ಅಂತಂದ್ರೆ ಅದನ್ನ ಹೇಳ್ಬೇಕು. ಏನು ಹೀಗಾಗಿ ನೀವು ಇದ ನಡೆದಿರ್ತೀರಿ ಅಂತ ಹೇಳಕ್ಕೆ ಬರೋದು. ಇನ್ನು ಏನು ನಡೆದಿತ್ತು ಅಂತಂದ್ರೆ ಆ ಯಾವ ಶರೀರಕ್ಕೆ ಯೋಗಿಗಳು ಆ ಗುರುಗಳ ಕಡೆಯಿಂದ ಗೀತೆಯನ್ನು ತಿಳಿದು ಅವ್ರ ಊರಿಗೆ ಬಂದರು. ಅವ್ರ ಊರೊಳಗೆ ಅಲ್ಲಿರುವಂಥವ್ರು ಎಲ್ಲರೂ ಅವರಿಗೆ ಅವ್ರ ಮನೆ ಎದುರಿಗೆ ಒಂದು ದೊಡ್ಡ ಬುಡಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿಕೊಟ್ರು. ಆ ಕಟ್ಟಿ ಮಸೀದಿನಾತು, ಮಂದಿರನಾತು, ನಮನಗಳಾತು, ನಮಾಜು ಆತು. ಅಲ್ಲೇ ಅವರು ತಮ್ಮ ಮನೆಯೊಳಗೆ ವಾಸ್ತವ್ಯ ನಡೆಸ್ಕೊಂಡು ತಂದೆ ತಾಯಿ ಜೋಪಾನ ಮಾಡಿಕೊಂಡು ಅವರು ಕೃಷಿ ಮಾಡಕ್ಕೆ ಹೊಲಕ್ಕೆ ಹೊಂಟರು ಅನ್ನುವಂಥ ವಿಚಾರವನ್ನು ನಿಂದಿನ ದಿನದೊಳಗೆ ನಾವು ನೋಡಿ. ಅದು ಹೊಟ್ಟೆಗೆ ಊಟ, ಪ್ರವಚನ ಮುಗಿದ ಮೇಲೆ ಹೋಗಿ ಊಟ ಮಾಡ್ತೇವೆ. ಹೊಟ್ಟೆಗೆ ಸಮಾಧಾನ, ಶಾರೀರಿಕ ಆ ಊಟ ಬೇಕು. ಮನಸ್ಸು ಸಮೃದ್ಧವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಮನಸ್ಸು ಸರ್ವಶ್ರೇಷ್ಠವಾಗಿರಲಿಕ್ಕೆ ಇದು ಜ್ಞಾನ ದಾಸೋಹ. ಜ್ಞಾನ ದಾಸೋಹ ಇದು ಬೇಕು. ಶರೀಫರು ಬರೀ ಜ್ಞಾನ ದಾಸೋಹ ಅಷ್ಟ ಮಾಡಲಿಲ್ಲ. ಅವರು ಹೊಲದಲ್ಲಿ ಬರುವಂಥ ಕಾಳುಗಳನ್ನು ತಗೊಂಡು, ಊರಾಗ ಬರುವಂಥ ಏನು ಕಾಳುಗಳನ್ನು ತಗೊಂಡು, ಭಿಕ್ಷೆಯನ್ನು ತಗೊಂಡು ಅವ್ರ ಮನೆಗೆ ಬರುವಂಥ ಕೆಲವೊಂದಿಷ್ಟು ಗಂಡುಮಕ್ಕಳಿಗೆ ಪಾಠ ಹೇಳಿದಷ್ಟ ಅಂತ ಅವ್ರ ಮನೆಯಾಗ ನುಚ್ಚು ಅಂಗಡಿ ಮಾಡಿ ಅವ್ರ ತಾಯಿ ಮಾಜಿ ಅವ್ರ ಸೌಕರ್ಯ ಊಟ ಮಾಡ್ತಾರೆ. ಕೆಲವೊಂದಿಷ್ಟು ಹುಡುಗರಿಗೆ ಸಮಸ್ಯೆ ಐತಿ, ನಿಮ್ಮ ಮನೆ ಒಳಗೆ ಅವ್ರಿಗೆ ಅಂಗಡಿ ನುಚ್ಚು ಮಾಡಿ ಕೊಡು, ಆಯ್ತು ಬೇಟ ಅಂತಂದು ಮಾಡ್ತಿದ್ರು. ಮಕ್ಕಳಿಗೆ ತಮ್ಮ ಮನೆಯೊಳಗನ ಅನ್ನದಾಸೋಹ, ಜ್ಞಾನ ದಾಸೋಹ ಎರಡೂ ನಡುವಂಥವ್ರು ಯಾರು ಆಗಿದ್ದಪ್ಪ ಅಂದ್ರೆ ಶಿಕ್ಷಣ ಶಿವಯೋಗಿಗಳಾಗಿತ್ತು. ಚಂದ್ರ
ನಮ್ಮ ಜಗತ್ತು, ನಮ್ಮ ಭಾರತ, ನಮ್ಮ ಸಮಾಜ, ನಮ್ಮ ಸರ್ಕಾರ, ನಮ್ಮ ವ್ಯವಸ್ಥೆ ಇದೆಲ್ಲ ಯಾವುದರ ಮೇಲೆ ನಿಂತೈತಿಪ್ಪ ಅಂತಂದ್ರೆ ಕೃಷಿ ಮೇಲೆ ನಿಂತೈತಿ. ಕೃಷಿ ಮೇಲೆ ನಿಂತೈತಿ. ರೈತ ಹೋಗಿ ಹೊಲದಾಗ ಬೆಳೆ ಪಡೆದು ಭೂಮಿಯನ್ನು ಹದಗೊಳಿಸಿ ಕಾಳು ಹಾಕಲಾರ್ದನ ಆ ಕಾಳು ಹುಟ್ಟಿ ಅಲ್ಲಿಂದ ಆಹಾರ ಪ್ರೊಡಕ್ಷನ್ ಆಗಬೇಕು ಹೊರತು ಮಿಷನ್ಯಾಗ ಹೋಗಿ ಆಲೂಗಡ್ಡೆ ಬೆಳೆಯಕ್ಕೆ ಬರುವುದಿಲ್ಲ. ಮಿಷನ್ಯಾಗ ಹೋಗಿ ಆಲೂಗಡ್ಡೆ ಬೆಳೆಯಕ್ಕೆ ಬರೋದಿಲ್ಲ. ಮಿಷನ್ಯಾಗ ಹೋಗಿ ಮತ್ತೊಂದಿಷ್ಟು ವರ್ಷ ಅದು ಬಾಳುವಂಗ ತಡಿಬಹುದು. ಆದ್ರೆ ಅದು ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಆ ಭೂಮಿ ತಾಯಿ ಮತ್ತು ಆ ರೈತನ ಅಮೃತ ಹಸ್ತನ ಬೇಕು ಹೊರತು ಬೇರೆದ್ರಿಂದ ಸಾಧ್ಯವಿಲ್ಲ. ವರ್ಷವೂ ಕೂಡ ಈ ಭೂಮಿಗೆ ಸಾಕಷ್ಟು ಮಳೆಯ ಆದರೂ ಸಹಿತವಾಗಿ ಅದಕ್ಕೆ ಇನ್ನೂ ನನಗೆ ಸಂತೋಷ ಆಗಿಲ್ಲ ಅಂತ ನೀನು ಬಿಸಿಲಿನ ತಾಪಕ್ಕೆ ನಲಿಗೆ ಹೋಗಿದ್ದಿ. ದೊಡ್ಡ ಮಳೆ ಹಾಕಿ ಎಲ್ಲ ತಣ್ಣಗ ಸಮಾಧಾನ ಆಗಿದೆ. ಇನ್ನೂ ಒಂದು ಸ್ವಲ್ಪ ಸಮಾಧಾನ ಆಗ್ಬೇಕು ಅಂತೇಳಿ ಯಾಕೆ ಅಂದಾಗ ಕಡಿ ಬ್ಯಾಸಿಗೆ ಬರಲಿ ಅಂತ ಆದರೆ ಅವಾಗ ತೋರಿಸು ರೈತ ಕಾಯ್ಕೊಂಡು ನಟ್ಟು ನಡುವು ಹೊಲಕ್ಕೆ ಹೋಗಿ ಕಚ್ಚಿ ಹಾಕಿ ಕೆಲಸ ಮಾಡೋ ರೈತಲ್ಲ, ದಾರೆ ನಿಂತು ಕೈ ಕಟ್ಕೊಂಡು ಹೊಲ ಹಂಗೈತಿ ಅಂತ ನೋಡಿ ಬರೋ ರೈತ ಒಳಗ ಹೊಲ ಇಲ್ಲ. ಆ ರೈತ ಅವ್ನು ಇರ್ತಿರ್ತದ ಹೋಗಿ ಬ್ಯಾಸಿಗೆ ಬಂತು, ರೈತ ಒಬ್ಬ ಹೊರಗ ಕೊಟ್ಟಿದ್ದು, ಒಬ್ಬ ನಟ್ಟು ಕಡೆ ಕೊಟ್ಟಿದ್ದು, ಒಬ್ಬ ನೀರು ಹಸ ಕೊಟ್ಟಿದ್ದು. ಅಟ್ಟಲ್ಲಿ ಬ್ಯಾಸಿಗೆ ಬಿರು ಬಿಸಿಲು ನೋಡೋದು. ಅವಾಗ ರೈತ ಮಾಡೋ ಕೆಲಸಕ್ಕೆ ಆ ರೈತನ ಮೈಯನ್ನು ಬೆವರು ಹನಿ ತಟ್ ಏನು ಆ ಭೂಮಿ ಮೇಲೆ ಬೀಳ್ತಿರ್ತಲ್ಲ ನೋಡಿದ್ವಿ. ಆ ಮಳೆ ಬಂದಾಗ ನಾನು ಸಮಾಧಾನ ಆಗೋದು ಏನು ಉಳ್ಕೊಂಡಿರ್ತಕ್ಕಲ್ಲ, ಅದಕ್ಕಿಂತಲೂ ಸಮಾಧಾನ ನಾನು ಶಾಂತಿ ಯಾವಾಗ ಆಕೈತೆ ನನಗಂದ್ರೆ ರೈತನ ಆ ಬೆವರು ಹನಿಗಳು ಏನು ನನ್ನ ಮೇಲೆ ಬೀಳ್ತಾವ. ತಿಳಿತೀನಿ, ರೈತನ ಬೆವರು ಹನಿ ಬಿದ್ದಾಗ ನನಗೆ ಸಮಾಧಾನ ಆಕೈತೆ ಹೊರತು ಬರೀ ನನಗೆ ಆ ಮಳೆ ಹನಿಗಳು ಬಂದು ಬಿದ್ದರೆ ಸಮಾಧಾನ ಆಗುವುದಿಲ್ಲ ಅಂತೇಳಿ ಆ ಭೂಮಿ ಬರೀ ಹೊರದಾಗ ನಿಂತು ಅಗ್ರಿಕಲ್ಚರ್ ಮಾಡೋ ರೈತರು ಬೇಕು. ಬರೀ ನೀರು ಹಟ್ಟಬೇಕಂದ್ರೆ ಶ್ರಮ, ಆ ರೈತನ ಶ್ರಮ ಬೇಕು ನನಗೆ. ಅಂದಾಗ ನನ್ನಲ್ಲಿರುವಂಥ ಶಕ್ತಿಯನ್ನು ನಾವು ಹೊರಗೆ ತೆಗಿಯಕ್ಕೆ ಸಾಧ್ಯಕ್ಕೆ, ಜಗತ್ತಿಗೆ ಅನ್ನ ಕೊಡಕ್ಕೆ ಸಾಧ್ಯಕ್ಕೆ, ಮಳೆ ಬಂದ್ರೆ ಸಾಧ್ಯಕ್ಕೆ ಬೇಕಲ್ರಿ ಋಷಿ. ಆ ನೇಗಿಗೆ ಹೋಗಿ ಬೇಕಲ್ಲ ಬಂದ ಕೈ ಇಟ್ಟಾಗನ ಅದಕ್ಕೆ ಸಮಾಧಾನ. ಆಸನದ ಮಂಡೆತು ಮಿಚಿ ನುಡಿದ ನಸು ನಗುತ್ತಾರಂತೆ ನಾಟೀತು, ನಸು ನಗುತ್ತಾರಂತೆ ನಾಟಿತೋ ನೆಲದವ್ವ, ಮನಸೋತ ಮೈಯ ತೆರೆದಾಳು, ನನ್ನ ಕಂದನ ಎತ್ತು ಕಡಲಿಯ ಮೇದಾವೋ, ಒಳೆ ನೀರು ಕುಡಿದು ಬರ್ತಾವೋ, ಒಳೆ ನೀರು ಕುಡಿದು ಬರ್ತಾವೋ ವೈರಿಯ ಮನೆ ಮುಂದ ಡರಕಿಯ ಹೊಡೆದಾನು. ಎಂತ ಹಾಡುಗಳನ್ನು ಹಾಡ್ಕೊಂತ ಕನ್ನಡದಲ್ಲಿ ಕೆಲಸ ಮಾಡಕ್ಕೆ ಬಿಟ್ರೆ ಬೆಳ್ತ ಕೆಲಸ ಮಾಡಬೇಕು, ಅದರಿಂದ ಕೆಲಸ ಮಾಡಬೇಕು. ಕೆಲಸ ಮಾಡಿ ಒಳಗೆ ಬಂದು ರೈತ 4 ರೊಟ್ಟಿ ಹಾಲು 4 ರೊಟ್ಟಿ ಮಜ್ಜಿಗೆ ತಾಯಿ ಒಂದು 2 ರೊಟ್ಟಿ ಬೆಂಕಿ ಹಚ್ಚಿ ಕೊಟ್ಟು ಹೇಳ್ತಾನೆ. ಸಣ್ಣ ಊಟ ಯಾವನ ಕಟ್ಟ ಹೆಸರದತ್ತಿ ಇರಬೇಕು, ಸಾಧ್ಯ ಇಲ್ಲ. ಇಂಥ ಊಟ ಏನು ಬೇಡ, ಇಂಥ ಊಟ ಮಾಡಿ ಮಗ ಹೊರಗೆ ಬಂದ್ರೆ ದಗ್ಗ ಈಗೆಲ್ಲರೂ ಹೊರಗೆ ಬಂದು ಈ ದಗ್ಗ
ಏನು ಇಷ್ಟು ಬರಲಕ್ಕಂತ ಈಗೆಲ್ಲ ಹೋಟೆಲ್ನಾಗ ಪಿಜ್ಜಾ ಬರ್ಗರು ಏನಿಲ್ಲ ಈಗೇನು ಆರಾಮ ಎತ್ತಿ ಬರೋದಲ್ಲ ಅವಾಗ ಹಂಗಿದ್ದಿದ್ದೆ ಬರೀ ನುಚ್ಚು ಬೆಲ್ಲ ಶರೀಫ್ ಸಾಹೇಬ್ರಿಗೆ ನುಚ್ಚು ಬೆಲ್ಲ ಊಟ ಮಾಡಿ ಬರುತ್ತೆ ರೊಟ್ಟಿ ಹೊಡ್ಯಾಕ ತಮ್ಮ ಹೊಲವನ್ನೆಲ್ಲ ಬರ್ತಾ ಹೊಡೆದ್ರು ಸಾಕ ಸ್ವಲ್ಪ ಹಿಡಿದು ಕುಂತರು ಅದೇನಾದ್ರು ಆ ಗುರು ಗೋವಿಂದನ ಲಕ್ಷ್ಯ ಗುರು ಗೋವಿಂದ ಲಕ್ಷ್ಯ ಆದ ಕೂಡಲೇ ಆ ಬಾರ್ಕೊಂಡು ಅಲ್ಲೇ ಚೆಲ್ಲಿದ್ರು, ಆ ಗಳಿಯನ್ನು ಅಲ್ಲೇ ಬಿಟ್ಟರು, ಎತ್ತನು ಅಲ್ಲೇ ಕೈ ಬಿಟ್ಟರು. ಎತ್ತು ಭಾಳ ಶಾಣೆ ಆಯಿತು. ಯಾವಾಗ ನೀವು ಕೈ ಬಿಟ್ಟ ಕಡೆ ಓಡೋದ ಅದು ಗೊತ್ತಾದ. ಗುರು ಗೋವಿಂದರ ಕಡೆ ಹೋದ್ವ, ನಾವು ನಮ್ಮ ಮನೆ ಕಡೆ ಹೋಗ್ಬಿಡು. ನಮಗೆ ದಾರಿ ಹಿಡಿದು ಬಡ 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 ಮನೆ ದಾರಿ ಮುಗಿದು ಗಡಿ ಅಷ್ಟೇ ಅದಾವು. ಚೆರಿಪಿದೆ ಸರಿ ಬಡ ಬಡ ಗುರುನಾಥ 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 ತೊಡ್ಕೊಂತ ಸೀದ ಕಳಿಸೋದ ಕಪ್ಪಾಗಿಲಿಗೆ ಬಂದು ತಾನು ಹಾಕಿಕೊಂಡಿರ್ತಕ್ಕಂಥ ಪಾದ ರಕ್ಷೆಗಳನ್ನು ಅಲ್ಲಿ ಗಂಟ್ಯಾಗ ಮುಚ್ಚಾಕತ್ತಿದ್ದ ರಾಮ್ ಭಟ್ರು ಶ್ಯಾಮ್ ಭಟ್ರು ದಾರಿ ಹಿಂಗೆ ಬರಾಕತ್ತಿದ್ರು. ತನ್ನ ಹಾಕಿರ್ತಕ್ಕಂಥ ಆ ಪಾದ ರಕ್ಷೆಗಳನ್ನು ತೆಗೆದು ಗಂಟ್ಯಾಗಿಟ್ಟು ಹಿಂಗೆ ನಮಸ್ಕಾರ ಮಾಡಿದ. ಗುಡಿಗೇರಿ ಸೀಮೆ ಅಂತ ಇರ್ತದೆ, ಗುಡಿಗೇರಿ ಸೀಮೆ ಹೋಗಿ ಉದ್ಯೋಗ ಆ ಸೀಮೆಗೆ ನಮಸ್ಕಾರ ಮಾಡಿದ. ಶ್ಯಾಮ್ ಭಟ್ರು ರಾಮ್ ಭಟ್ರು ಅಂದ್ರು, ನೋಡಲ್ಲಿ ನಾವು ಅವಾಗ ನ್ಯಾಯ ಮಾಡಿ ಅವ್ನು ಊರು ಬಿಡಿಸಿ ಕಳಿಸಿದ್ದಲ್ಲ, ನಾವು ಏನು ಅಂತೇಳಿ ಅವ್ನು ಗೊತ್ತಾಗಿದ್ವಿ, ನಮ್ಗೆ ಹೆಂಗೆ ನಮಸ್ಕಾರ ಮಾಡಕತ್ತ ನಾವು ಗೊತ್ತಿದ್ವಿ. ಹುಟ್ಟಿ ಬಿಟ್ರು ಸರಿಪಾ ಸರಿಪಾ ಭಾಳ ಚಲೋ ಆಯ್ತು, ಭಾಳ ಚಲೋ ಆಗಿ ಈಗ ನಿನ್ನ ಬಾಳದಾಗಿ ನಮ್ಗೆ ಅಲ್ಲಿಂದ ನಮಸ್ಕಾರ ಮಾಡಕತ್ತೀವಿ. ಶರೀಫ್ ಹೇಳಿದ್ರು, ಭಟ್ರಿ ನಿಮಗೆ ನಮಸ್ಕಾರ, ನಿಮಗೆ ನಮಸ್ಕಾರ. ನನ್ನ ಆರಾಧ್ಯ ದೈವ ಗುರು ಗೋವಿಂದ ಭಟ್ರು ಇರುವಂತ ಊರು ಐತಲ್ಲ, ಇದೊಂದು ಗುಡಿ, ಇದು ಒಂದು ಗುಡಿ. ಈ ಗುಡಿ ಐತಲ್ಲ ಅತಿ ಅಷ್ಟಾಗಿದ್ದು ಇಲ್ಲಿ ಐತಿ, ಅತಿ ಐತಿ, ಈಗೇನು ಹದ್ದು ಐತೈತಿ. ಇದು ಗುಡಿಗೇರಿ ಅನ್ನುವಂತ ಏನಿದೆ ಕಳಸ ಅನ್ನುವಂತ ಹದ್ದು ಐತಲ್ಲ, ಈ ಹತ್ತಿಗೆ ದೇವಸ್ಥಾನ ಚಲುವ. ಹಿಂಗಾಗಿ ನಾ ಏನ್ ಮಾಡ್ತೇನೆ ಅಂದ್ರೆ ಪಾದರಕ್ಷೆಗಳನ್ನು ಒಳಗಕೊಂಡು ಹೋಗುದಿಲ್ಲ, ಪಾದರಕ್ಷೆಗಳನ್ನ ಒಳಗಕೊಂಡು ಹೋಗುದಿಲ್ಲ. ಇದು ಬಂದ ಕೂಡಲೇ ಬಾರ್ ಬಗಲ್ ಊರಿಗೆ ಊರ ದೇವಸ್ಥಾನ ಅಂತೇಳಿ ಆ ಯಾವ ಶ್ಯಾಮ್ ಭಟ್ರು ರಾಮ್ ಭಟ್ರಿಗೆ ಮುಗು ಮಾಡ್ತಾನೆ ನಮಸ್ಕಾರ. ಆದ್ರೆ ನಾ ಮಾಡಿದ ನಮಸ್ಕಾರ ಈ ಗ್ರಾಮಕ್ಕೆ, ನನ್ನ ಗುರುವಿನ ಈ ದೇವಸ್ಥಾನಕ್ಕೆ. ಅಲ್ಲೂ ಆ ದೇವಸ್ಥಾನ ನಾವು ದಿವಸ ನೋಡೇ ಇಲ್ಲ. ಎಲ್ಲಿತ್ತು ದೇವಸ್ಥಾನ, ಎಲ್ಲಿತ್ತು ದೇವಸ್ಥಾನ ಅಂದ ಕೂಡಲೇ ಪದ ಹಾಡ್ತಾರೆ. ಗುಡಿಯ ನೋಡಿರನ್ನ, ಗುಡಿಯ ನೋಡಿರನ್ನ ಅನ್ನುವಂತ ಚಲೋ ಮಾಡಿ ಕೂಡಿ ಹಾಡೋಣ.
ಚಪ್ಪಲಿ ಹೊಡಿಯಕ್ಕೆ ಬರ್ತಿರ್ಬೇಕು. ಬೇರೆ ಟೈಮ್ನಾಗ ಗುಣಿಗೆ ಏನ್ರಿ ಹಾಡು ಆಡಿದ್ರೆ ಭಾಳ ಬೇಕಿದೆ ನೀವು. ಅಡಿಲ್ಲ, ಭಾಳ ಸಂತೋಷ ನೋಡಿ. ಆಗ ಬರ್ದಿಲ್ಲ ಇಟ್ಟಿದ್ದೆ ಎಲ್ಲಿತ್ತು ಗುಡಿ ಅಂದ್ರೆ ತೋರಿಸ್ತಾನೆ ಬಾ ನಿಮ್ಗೆ. ಒಳ್ಳೆ ಏನು ಗುಡಿ, ಏನು ಕಟ್ಟಿ, ಏನು ಮೂರು ಕಲ್ಲು ಒಂದೊಂದೊಂದೊಂದು ಕ್ರೀಡೆಲ್ಲ ಹಾಕೋದು ನಮ್ಮಂತಂದು ಯಾವ ಶ್ಯಾಮ್ ಭಟ್ರು ರಾಮ್ ಭಟ್ರು ತಿರುಗಿ ಇದನ್ನು ಹಾಡಿ ಕೈ ಹಿಡೋದೈತೆ ದರ 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 ಇಡೀ ಊರು ಸುತ್ತು ಎಲ್ಲ ಕರ್ಕೊಂಡು ಕುಣದಾಡ್ಕೊಂತ ಅಡ್ಡಾಡಿತ್ತು. ಜಶ್ನಾಳ್ ಶರೀಫ್ ಸಾಹೇಬ್ ಬರೀ ತೋರಿಸ್ತಾರೆ ಗುಡಿ ನಿಮಗೆ. ಗುಡಿ ಎಂಬುದನ್ನ ದೇಹ ಒಳಗೊಂಡಿರ್ತಕ್ಕಂಥ ಗುಡಿ ಹಿಂದೂ ಐತಿ, ಒಳಗಿದ್ದೈತಿ. ಪಂಚಮಹಾಭೂತಗಳನ್ನು ಒಳಗೊಂಡಿರ್ತಕ್ಕಂಥ ಶರೀರ ಇದು ಗುಡಿ. ಮೂರು ಮನೆ ಅಂತ ಜಾಗೃತ, ಸ್ವಪ್ನ, ಸುಸುಪ್ತಿ ಅನ್ನುವಂಥ ಮೂರು ಮನೆ ಅದಾವು. ಆ ಮೂರು ಮನೆಯನ್ನು ತಪ್ಪಿಸಿ ಜಾಗೃತ, ಸ್ವಪ್ನ, ಸುಸುಪ್ತಿ ತೂರಾಕಿದ್ದಕ್ಕೆ ಹೋಗ್ಬೇಕಾಗೈತಿ. ಅವು ಜಾಸ್ತಿ ಆಗಬಾರ್ದು. ಅದಕ್ಕೆ ಅದನ್ನು ದಾಟಿ ಹೋಗುವಂತ ನೀರು ನಿರ್ಗುಣನು ಸಾರಸ ಗುಣದಲ್ಲಿ ತೋರಿಯಡೆ ಬ್ಯಾರೆ ಆಗಿರುತ್ತೆ. ಹಂಗೈತಂದ್ರೆ ಈ ಗುರುವಿನ ಮೂಲ ಹಂಗೈತಂದ್ರೆ ಎಲ್ಲದಕ್ಕೂ ಸಾಕ್ಷಿಯಾಗಿ ಎದುರಿಟ್ಟು ಅರಿತಾನ ಗುರು. ದೇಹ ಇರ್ತೈತಿ, ದೇಹದೊಳಗೆ ಕಾಯ್ತಾನ. ದೇಹವನ್ನು ಹೊರತಾಗಿ ಈ ದೇಹದ ಆಗ ಹೋಗೋದನ್ನು ಎದುರಿಟ್ಟು ನೋಡ್ತಾನೆ. ಮತ್ತೆ ಬಿದಿರಿಗೆ ಹಾಕಿ ಕುತ್ಕೊಂಡು ನೋಡುವಂತ ಶಕ್ತಿ ಇರ್ತೈತಿ. ನಾವಾಗಿ ಗಟ್ಟ ಇರ್ತೀವಿ. ಈಗ ಒಬ್ಬ ಹೆಣ್ಮಗಳು ಮನೆಯಾಗ ಕೆಲಸ ಮಾಡಬೇಕಲ್ಲ, ಆಕೆ ಮನ್ಯಾಗ ಇರ್ತಾಳ. ಒಬ್ರು ಹೋಗಿ ಅಕ್ಕಾರ ಯಾರಿದ್ದೀರಿ ಮನ್ಯಾಗ, ಯಾರು ಬರ್ರಿ, ಮತ್ತಿರೋರು ಯಾರು, ಯಾರಿಲ್ಲ ಬರ್ರಿ, ಮತ್ತೆ ನೀ ಯಾರು, ಇಲ್ಲ ಅನ್ನೋರು ಯಾರು ನೋಡಿ. ನಾ ಅದನ್ನ ಬರ್ರಿ ಅನ್ನಕ್ಕೆ ಬರೋದು ಅನ್ನೋದಲ್ಲ, ಬಾಸಲ್ಲಿ ನೋಡಿರ್ನ. ನಾ ಅದನ್ನ ಬರ್ರಿ ಅಕ್ಕಾರ ಯಾರಿದ್ರಿ ಮನ್ಯಾಗ, ಯಾರಿಲ್ಲ ಬರ್ರಿ, ಮತ್ತೆ ನೀ ಯಾರು ಅಂತಾರು. ನೀ ಯಾರು, ದೇಹ ಯಾರು, ನಾ ಅನ್ನೋದು ಯಾರು, ನೀ ಯಾರು, ಮತ್ತೆ ನಾ ಅದನ್ನ ಬರ್ರಿ ಅನ್ನಕ್ಕೆ ಬರೋದಂದ್ರೆ ಒಂದು ಏನಾಯ್ತಲ್ಲ ಕೂಡ ಅರ್ಥ, ಒಂದ್ ಏನಾಯ್ತಿಲ್ಲ, ಇನ್ನೊಂದು ಏನೋ ಇರ್ಬೇಕಲ್ಲ ನಿಮ್ಮ ಎದುರಿಗೆ. ಅದ ಇವತ್ತು ನಾನಾರಂಭುದು ನಾನಲ್ಲ, ಮಾನುಷ ಜನ್ಮವು ನಾನಲ್ಲ ಅಂತ ಹೇಳ್ತಾರೆ. ಮನುಷ್ಯ ಜನ್ಮ ಬಿಟ್ಟು ಪ್ರತ್ಯೇಕವಾಗಿ ಇರುವಂಥದ್ದು ಏನೈತಿ ಅದು ಯೋಗಿಗಳ ಆ ಒಂದು ಇರುವಿಕೆ, ಯೋಗಿಗಳ ಇರುವಿಕೆ. ಸಾಗುತ್ತಿರವು ದಿವಸ ಬಹುದಿನ ಹೋಗಿ ಮಾಡಿ ವಾಸ. ಭಾಳ ಮಂದಿ ಪಾಯಸ ಅಂತ ತಿಳ್ಕೊಂಡ್ಬಿಟ್ಟ ವಾಸ. ಅದು ಮೈಕಿನ್ಯಾಗ ಅಲ್ಲಿ ಕೆಲಸ ಮುಂದೆ ಏನಂತಂದ್ರೆ ಸಾಗುತ್ತಿರವು ದಿವಸ ಬಹುದಿನ ಹೋಗಿ ಮಾಡಿ ಪಾಯಸದಂತ ಇವ್ರು ಕೆಲಸು ವಾಸ. ಅದು ಪಾಯಸ ಅಂತ ತಿಳ್ಕೊಂಡ್ಬಿಟ್ರೆ ಭಾಳ ಮಂದಿ. ಪಾಯಸ ಅಂದ್ರೆ ಅದು ಸಂಬಂಧ ಇದೆ. ಹೋಗುತ್ತೀವೋ ದಿವಸ ಬಹುದಿನ ಹೋಗಿ ಮಾಡಿ ವಾಸ. ಸಲ ವಾಸ ಮಾಡಿದ್ನಿ ಎಷ್ಟು ದನ ಹೋಗೇನಿ ಬಂದನಿ. ಯೋಗಿರಾಜ ಶಿಶುನಾಳಿ ದೇಶನ ಪರಾತ್ಪರ ಬ್ರಹ್ಮನವರು ಲೋಪನಿಮ. ಪರಾತ್ಪರ ಬ್ರಹ್ಮ ಪರಬ್ರಹ್ಮ ಅಲ್ಲ, ಪರಾತ್ಪರ ವಸ್ತು ಅದಾನ ರಾಮ. ಯಾವ ಈ ಕಳಿಸ್ಕೊಳ್ದಾರನ ನಾ ಅವನ ಹತ್ರ ಹೊಂಟನಿ ಅಂತೇಳಿ ಆ ರಾಮ ಭಕ್ತರಿಗೆ ಶಾಮನಿಗೆ ಇದನ್ನು ವಿವರಿಸಿ ಹೇಳಿ ಎಲ್ಲಿ ಸೀದಾ ಕಳಸದ ಗುರು ಗೋವಿಂದ ಭಟ್ರ ನೋಡ್ಕೊಂಡು ಹೋಗಿ ಗೋವಿಂದ ಹಾಕಿ ಆಶೀರ್ವಾದ ದೇವ ತಲುಪಿದ್ದೆ. ನೀನು ಲಕ್ಷ್ಯ ಆಗಿಬಿಟ್ಟು ಅಲ್ಲೇ ಎಷ್ಟಗಳನ್ನು ಕೈ ಬಿಟ್ಟು ಅವರು ಓಡೋಡಿ ನಿನ್ನ ಹತ್ರ ಬಂದಾನಿ ಎಲ್ಲ ಬಂದೆ ಅಲ್ಲಪ್ಪ. ನಾನ ಬರಾಮಿದ್ದೆ ನಿನ್ನ ಬೆಟ್ಟಾಗ ನೀನ ಬಂದುಬಿಟ್ಟಲ್ಲ. ನೀನು ಹೊಲ ಬಿಟ್ಟು ಬಂದು ಲಕ್ಷ್ಯ ಕೊಡು ಒಂದು ಮಾತ ಹೇಳಿದ್ರು. ಆಗ ತಕ್ಷಣ ಹೇಳಿದ್ರು, ನೀನು ಹೊಲ ಬಿಟ್ಟು ಬಂದು ನಿಮ್ಮ ತಂದಿ ಈ ಮಾಂಸರಿಯವರು ನೆಲ ಬಿಟ್ಟು ನೀನು ಹೊಲ ಬಿಟ್ಟು ಇಲ್ಲಿ ಬಂದು ಅನಾರೋಗ್ಯದಿಂದ ಬಳಲುತ್ತಿರುವಂಥ ನಿನ್ನ ತಂದಿ ನೀನೆಲ್ಲ ಬಿಟ್ಟು ಹೋದ್ರಪ್ಪ ಅಂದಾಗ ನಾನು ದುಃಖ ತಡ್ಕೊಳಕ್ಕಾಗಲಿಲ್ಲ. ಜಪಾನ್ ಮಾಡೋದು ತೊಡಿ ಮೇಲೆ ಹಾಕೊಂಡು ನಾವು ಉಳಿಸ್ಬೇಕಂತ ಮಾಡಿತ್ತು. ಅವನ ಎದುರಿಗೆ ನಾವು ಕಲಿಸಿಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ನಮ್ಮ ತಂದೆದರಿಗೆ 4 ಮಕ್ಕಳಿಗೆ ಸಾಲಿ ಕಲಿಸಿ ನಮ್ಮ ತಂದೆ ಕಣ್ಣು ತುಂಬಬೇಕಂತ ಮಾಡಿದ್ದೆ. ಅದು ನಾಟ ಅದಕ್ಕೆ ಅವಕಾಶ
ಮಾಡ್ಕೊಳ್ಳಿದ್ದಾರೆ ಸಮಾಧಾನ ನೋಡ್ತಾ ಅವರು ಬಂದು ಕಾರ್ಯವನ್ನು ಮಾಡಿ ಮುಗಿಸಿ ಅವ್ರು ಹೋದ್ರು. ಇದು ಹುಟ್ಟು ಸಾವನ್ನಂಥದ್ದು ಇದರಿಂದ ಅವ್ರ ಕಾರ್ಯವನ್ನು ಮಾಡಿ ಮುಗಿಸಿ ಅವರು ಏನು ಒಂದು ದಿನ ನಾವು ಹೋಗೋರ ಇದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ನಡಿ ಹೋಗೋಣ ಅಂತ ಹೇಳಿ ಶಿಶುನಾಳ ಇಬ್ಬರು ಕೂಡಿ ಬಂದರು. ಅಷ್ಟರೊಳಗನ ಆ ಮನೆಯೊಳಗೆ ಕಾಜಿಯು ಮುಲ್ಲಾರು ಪೀರಾವು ಆ ಮುಸ್ಲಿಂ ಧರ್ಮದ ಮುಖಂಡರು ಹಿಂದೂ ಧರ್ಮದ ಆ ಫಕೀರಯ್ಯನವರು ಮತ್ತು ಊರನ್ನ ಯಜಮಾನರು ಎಲ್ಲರೂ ಕೂಡಿ ಅಜುಮ ಆ ಯಾವ ಪತಿದೇವರು ನಿಧನರಾಗಿರ್ತಕ್ಕಂಥ ವಿಚಾರವನ್ನು ಮುಂದೆ ಊರನ್ನ ಗಂಟೆ ಎಲ್ಲ ಬಂದು ಗೊಳೋ ಅಂತಳಾಕಂತ ಅಲ್ಲಿರೋರೆಲ್ಲರೂ ಎಂತ ತಂದಿಪ್ಪ ಶರೀಫನ್ನ ಸಮಾಜಕ್ಕೆ ಎಲ್ಲರಿಗೂ ವಿದ್ಯೆ ಕಲಿಸ್ಲಿ ಅಂತೇಳಿ ನಮ್ಮ ಮಕ್ಕಳಿಗೆ ಪಾಠ ಸಾಲ ಹೇಳಕ್ಕೆ ಒಬ್ಬ ಮಗನ್ನ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಇಮಾಮ್ ಸಾಹೇಬ್ ಕಾದರ್ಲಿಂಗರ ಹತ್ರ ಹೋಗಿ ಬೇಡ್ಕೊಂಡು ಆ ಶರೀಫನ್ನ ನಮ್ಮ ಊರಾಗ ಶಾಲೆ ಹೇಳಕ್ಕೆ ಕನ್ನಡ ಹೇಳಕ್ಬೇಕಂತ ಇಂಥವ್ರು ಇವತ್ತು ಹಿಂದೇಕರಾದಲ್ಪ ಜನರು ಎಲ್ಲರೂ ದುಃಖ ತಪ್ತರಾಗಿ ಆ ಒಂದು ಕಾರ್ಯ ಮಾಡ್ತಾರೆ. ಶರೀಫರು ಗೋವಿಂದ ಭಟ್ರು ಹೋಗಲೇ ಅದೊಬ್ಬರು ಯಾರು ತೀರ್ಕೊಂಡ್ರೆ ಇಲ್ಲಿ ಬೇಕರಾದ ಅವರು ಮಂದಿಯೊಳಗೆ ಜನಾಭರು ಅಂತ ಇರ್ತಾರೆ. ಆ ಕಾರ್ಯವನ್ನು ವಿಧಿವತ್ತಾಗಿ ನಡೆಸುವಂಥವ್ರು. ನಮ್ಮ ಮಂದಿಯೊಳಗೆ ಹಿಂದೂ ಧರ್ಮದೊಳಗೆ ಅಜ್ಜಾರ ಬರ್ತಾರೆ. ಹೋಗಿ ಅಲ್ಲಿ ಏನು ಕಾರ್ಯಗಳನ್ನು ಮಾಡಬೇಕು, ಏನು ಪೂಜಾ ಪುನಸ್ಕಾರಗಳನ್ನು ಮಾಡಬೇಕು, ಯಾವ ಮಂತ್ರಗಳನ್ನು ಮಾಡಬೇಕು, ಏನು ಮಾಡಬೇಕು ಅವನ್ನೆಲ್ಲ ಮಾಡಿ ಮತ್ತು ಮರಳಿ ನೀನಿಂತ ರಚಿಸದಂತೆ ಬರದಂತೆ ಮತ್ತು ನನ್ನ ಇದನ್ನು ಮಾಡಂತ ಹೇಳಿ ಅವರು ಮಂತ್ರವನ್ನು ಹೇಳಿ ಸುವರ್ಣ ಪುಷ್ಪವ ನೀವೇನು ಅಂತೇಳಿ ಒಂದು ಮಂತ್ರವನ್ನು ಹೇಳಿ ನೀವು ಹ್ಯಾಂಡಿಲ್ ಮಾಡ್ತಾರೆ. ಹಂಗಲ್ಲಿ ಆ ಯಾವ ವೃತ್ತದಿಂದ ಸಂಸ್ಕಾರ ಕೊಡ್ಬೇಕು. ಸ್ವಲ್ಪ ಬಂದ ನಡಿ ಏನು ಬಂದ ನೋಡ್ರಿ ಇಷ್ಟು ದಿವಸ ಶರೀಫ ಆ ಗುರು ಗೋವಿಂದ ಭಟ್ರು ಬ್ರಾಹ್ಮಣ ಗುರುಗಳ ಹತ್ರ ಹೋಗಿ ವಿದ್ಯೆ ಕಲ್ತ್ಕೊಂಡು ನಮ್ಗೆ ಸರಿಯಾಗಿ ನಮಾಜಿಗೆ ನಮ್ಮ ಮಸೀದಿಗೆ ನಮಾಜಿಗೆ ಬಂದ್ಬಿಟ್ಟ. ಇತ್ತಿದ್ದಾಗ ನಾವು ಮುಖ್ಯಸ್ಥರಿದ್ದೀವಿ, ರಾಜಾ ಅವರು ಪೀರಾ ಅವರು ಹೇಳುವಂಥ ಮಾತುಗಳನ್ನ ನಮ್ಮ ಧರ್ಮದ ಮಾತುಗಳನ್ನ ನಾವು ಕೇಳಾಗ್ತಾ ಇರಲಿಲ್ಲ. ನಮ್ಮ ಮಸೀದಿಗೆ ಬರೋಲ್ಲ, ನಮ್ಮ ಮಲೆ ಹಬ್ಬದೊಳಗೆ ಸಂಖ್ಯಾನ ವರ್ಷಕ್ಕೆ ಬರೋಲ್ಲ. ಅಲ್ಲ ವಾಗಿ ನೋಡಿ ಯಾರು ತಪ್ಪು ತಿಳ್ಕೊಬೇಡ್ರಿ. ಕೆಲವೊಂದಿಷ್ಟು ವಿಚಾರಗಳನ್ನ ಸಂಕ್ಷಿಪ್ತದಲ್ಲಿ ಬಂದಿರುವಂಥವ್ರು ನಾನು ಹೇಳಿರ್ತೇನೆ. ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಯಾರಾಗಲಿ ಉದ್ದೇಶಪೂರ್ವಕವಾಗಿ ನಾ ಯಾವನು ಹೇಳಿರೋದು ಸುಮ್ಮನೆ ಅಲ್ಲಿ ನಡೆದಿರ್ತಕ್ಕಂಥ ಚಿತ್ರಣವನ್ನು ನಾವು ಅವಲೋಕನ ಮಾಡಕ್ಕಲ್ಲ ಅಷ್ಟೇ. ಅವ್ರು ಏನು ಮಾಡಿದ್ರು, ವಿರೋಧವನ್ನು ಮಾಡಿದ್ರು. ಆ ಯಾವ ಜನಾಂಗರಿಗೆ ಹೋಗಿ ಗೆರಾ ಹಾಕಿದ್ರು. ನೋಡ್ರಿ ನಮ್ಮ ಧರ್ಮದೊಳಗೆ ನಮ್ಮ ಜಾತಿಯೊಳಗೆ ನಾವು ಇಲ್ಲ, ಹಿಂದೂ ಧರ್ಮದ ಕೆಲವೊಂದು ಸಂಪ್ರದಾಯಗಳನ್ನು ಆಚರಣೆ ಮಾಡ್ಯಾನ. ಹಿಂಗಾಗಿ ನೀವು ಆ ಒಂದು ಕಾರ್ಯಕ್ಕೆ ನೀವು ಅನ್ನ ಮಾಡೋ ಕಾರ್ಯಕ್ಕೆ ದಫನ್ ಮಾಡೋ ಕಾರ್ಯಕ್ಕೆ ನೀವು ಹೋಗುವಂತಿಲ್ಲ ಅಂತ ಗೆರಾವ್ ಹಾಕಿದ್ರು. ಅಷ್ಟೇ ಅಲ್ಲ, ನಮ್ಮ ಮುಸ್ಲಿಂ ಸಮುದಾಯದ ಆ ಯಾವ ಲಿಂಗೈಕ್ಯ ಸೇವೆಗಳನ್ನು ಹೂಳುವಂತ ಜನಗಳು ಹೂಳಾಕ್ ನಾವು ಯಾವಾಗಲೂ ನಾವು ಅವಕಾಶವನ್ನು ಕೊಡುವುದಿಲ್ಲ ಅಂತ ಅಲ್ಲಿ ಅಥವಾ ಹೊರಟು ಆಯ್ತು ಅಂತ. ನಿಜವಾದ ಶರಣ ನಮ್ಮ ಕುನ್ನಿಗೆ ಕೂಸು ಕೊಡಬೇಡಿ ಅಂತ ನಮ್ಮ ಮನ್ಯಾಗ ಒಂದು ಮಗ ಐತಿ ಮಗಳು ಐತಿ ಅಂದ್ರೆ ನೀವೇನು ದೀಪ್ತನ ಮಾಡಬೇಕಾಗಿಲ್ಲ. ನಮ್ಮದು ದೇಶ ಏನದಾವು, ನಮ್ಮ ಉದ್ದೇಶಗಳೇನದಾವು, ನಾವು ಎದಕ್ಕೆ ಬಂದೀವಿ ಅದನ್ನ ಮಾಡೋ ಹೊರತು ನಾವು ಜಗತ್ತಿಗೆ ಅನ್ಸಂಗಿಲ್ಲ ಅಂತ ಸಾಧಿಸ್ಬೇಕನ್ನ ಅದಕ್ಕಾಗಿ ಮಾತ ಆಯ್ತು. ಒಂದ್ಸಲ 2 ಸಲ ಮನವಿ ಮಾಡ್ಕೊಂಡ್ರು ಹಿರಿಯರಿಗೆ. ಆದರೂ ಸಹಿತವಾಗಿ ಆ ಮುಸ್ಲಿಂ ಮುಖಂಡರು ಒಪ್ಕೊಳ್ಳಿಲ್ಲ. ಅವಾಗ ಗುರು ಗೋವಿಂದ ಭಟ್ರು ಆಯ್ತು ಆಗ್ಬೇಕು ಸಮಾಜದ ಇರ್ತೈತೆ ಅದಿವ್ರು ನಾವು ಅದು ಬಡಬಡ ನಮ್ಮ ತಂದೆಯವ್ರನ್ನ ನಮ್ಮ ಹೊಲದೊಳಗೆ ಹೋಗಿ ಸಮಾಧಿಯನ್ನು ಮಾಡಿದರಾತು ಅಂತ ಏಕಪಕ್ಷಿ ನಿರ್ಧಾರವನ್ನು ಗುರು ಗೋವಿಂದ ಭಟ್ರು ಶರೀಫ್ ತಗೊಂಡು ಯಾವ ದೇಹ ಸ್ನಾನವನ್ನು ಮಾಡಿ ಸುಗಂಧ ಪುಷ್ಪಾದಿಗಳನ್ನು ಹಾಕಿ ಎಲ್ಲ ಹೂವುಗಳನ್ನು ಇರಿಸಿ
ಕಾರ್ಯವನ್ನು ನಡೆಸಿದರು ಅನ್ನುವಂಥದ್ದನ್ನು ನಾನು ಕಲಿತಿದ್ದೆ. ನೋಡೋಣ, ಎಲ್ಲರೂ ಕೂಡಿದು ಗುರು ಗೋವಿಂದ ಭಟ್ರು, ಪುರಾಣವರು, ಸ್ವಾಮೀಜಿಯವರು ಮತ್ತು ಏನು ಹೆಜ್ಜುಮ ಇದ್ದಾರೆ, ಆ ಹೆಜ್ಜುಮನಂತೂ ಹೇಳ್ತಿರ್ರೆ. ಅವಾಗ ಆ ಯಾವ ಗುರು ಗೋವಿಂದ ಭಟ್ರು ಹೆಜ್ಜುಮಳನ್ನು ಬಹಳಷ್ಟು ಸಂತೈಸ್ತಾರೆ. ಬಹಳಷ್ಟು ಸಂತೈಸಿ ಅವಳ ಯಾವ ದುಃಖವನ್ನು ಅಲ್ಲೇ ತಡೆಗಟ್ಟಿ ಆ ಯಾವ ಶರೀರ ಶಿವೋಗಿಗಳ ಬಲ ಏನಿರ್ತದೆ ಆ ಬಲಕ್ಕೆ ತಗೊಂಡು ಹೋಗಿ ಅಲ್ಲಿ ಅವರು ಸಮಾಧಿ ಮಾಡುವಂಥ ಕೆಲಸವನ್ನು ಕೂಡಿ ಅದಕ್ಕೆ ಏನಂತೀರಪ್ಪ ನೀವು ಆಚಾರ್ಯ? ನಾವು ಸಿಬಿಗೆ ಅಂತೀವಿ, ನೀವೇನಂತೀರಿ? ಡೋಲಾ. ಹಾ, ಡೋಲಾ. ಆ ಡೋಲಾವನ್ನು ತಗೊಂಡು ಬಂತು. ಹೋಗುವಾಗ ಅವರು ಬೇಡ್ಕೊಂಡು ಏನು ಬೇಡ್ಕೊಂತಾರ? ಶರಾಪತ್ ಕೆ ಹಸರ ಮೇನು, शराफत के हसर में बचाना या रसूलुल्लाह, बचाना या रसूलुल्लाह। आप इसके साथ जन्नत में ले जाना या रसूलुल्लाह, आपस के साथ जन्नत में ले जाना या रसूलुल्लाह। शराफत के हशर में नो बचाना या रसूलुल्लाह। आपस के साथ जन्नत में ले जाना या रसूलुल्लाह, ले जाना या रसूलुल्लाह। शराफत के हशर में नो बचाना या रसूलुल्लाह। आपस के साथ जन्नत में ले जाना या रसूलुल्लाह, ले जाना या रसूलुल्लाह, ले जाना या रसूलुल्लाह। आया आया इमाम साहेबರ ಆ ಸಮಾಧಿ ಕಾರ್ಯವನ್ನು ಇವತ್ತು ಮುಗಿಸಿದರು ಅದನ್ನು ನಾವು ಇವತ್ತಿಗೆ ನೋಡಿದ್ವಿ. ಜೈ ಮಂಗಲಂ, ಜೈ ನಮಃ ಮಂದಿರ ಸ್ವಲ್ಪ ಏನು ಬರ್ತದೆ ಸುರೇಂದ್ರನಾಥ್ ಇನ್ನೊಂದು ಎರಡು ಗೀತೆ ಒಳಗೆ ಮಾಡಿ ನಮಗೂ ಸ್ವಲ್ಪ ಯಾಕೋ ಇದು ಟ್ರಬಲ್ ಆಗೈತಿ. ನಮಗೂ ಸ್ವಲ್ಪ ಇವರು ಇಮಾಮ್ ಸಾಹೇಬರು ದಫನ್ ಮಾಡಿ ಮನೆಗೆ ಬಂದರು. ಒಂದ್ಸಲ ಏನಾಗಿತ್ತಂದ್ರಿ, ಒಂದು ಊರಾಗ ಹಿಂಗೆ ಯಜಮಾನರು ಒಂದು ಕಟಿ ಸಣ್ಣ ಯಾಕಂತ ಬರೀ ಕುರಾನ್ ಹೇಳಿದ ಇದಾಗ ಸ್ವಲ್ಪ ನಡು ಒಂದಿಷ್ಟು ವಿಚಾರಗಳು ತಿಳಿಸ್ಕೊಂಡು ಬಂದ್ರೆ ಸ್ವಲ್ಪ ಮತ್ತೆ ವಿಚಾರ ಆಗೋದಿಲ್ಲ. ಯಜಮಾನರು ತೀರು ಕುಡಿದ್ರು, ಎಲ್ಲರೂ ಮಂದಿ ಕುಡಿದ್ರು, ಜನ ಕುಡಿದ್ರು, ಅಕ್ಕಳು ಕುಡಿದ್ರು. ಇತ್ತು ಇನ್ನು ತಗೊಂಡು ಹೋಗಿ ಅವ್ರನ್ನ ಕುನಿ ಒಳಗೆ ಹಿಂಗೆ ಸಮಾಜ ಒಳಗೆ ನಿಲ್ಲಿಸಿದ್ರು. ಏಂತಿ
ಮನ್ಯಾಗಿದ್ದಾಗ ಒಂದು ಸ್ವಲ್ಪ ಹತ್ತಿದ್ಲು, ಅಳು ಹತ್ತಿದ್ಲು, ಹೋಗುವಾಗ ಹತ್ತಿದ್ಲು. ಅಲ್ಲಿ ಹೋಗಿ ಮನ್ಯಾಗ ಹೋಗುವಾಗ ಎಷ್ಟು ಹತ್ತಿದ್ದು ಸಿಕ್ಕಿದ್ದು ಹೆಚ್ಚಿಗೆ ಅಳ್ಕತ್ತಂತ. ಇಲ್ಲ ಏನು ಅನ್ಸಕತ್ತು, ಏನು ಅಲ್ಲಿ ಇದು ಮಾಡಿದ್ದಿಲ್ಲ. ಮತ್ತು ಕೊನೆ ಟೈಮ್ ಮತ್ತು ತಿನ್ನಂಗೆಲ್ಲ ಮತ್ತೆ ಏನು ಮನೆ ಹೇಳಕತ್ತಲ್ಲ, ಇಲ್ಲಿಂದೆ ಮುಖ ತೋರಿಸ್ಬೇಕು ಮತ್ತು ಭಾಳ ಕಷ್ಟದಾಗಲ್ಲ ತಿಳ್ಕೊಂಡು ಮತ್ತೆ ಮುಖ ತೋರ್ಸಕ್ಕೆ ಕೇಳ್ತಾರೆ. ಏನು ದೂರ ಮುಖ ತೋರಿಸ್ತೀವಿ ಅಲ್ಲಿ ಅಲ್ಲೇ ಬಿಡು, ನಾನು ಅಲ್ಲೇ ಬಿಡು ಹಿಡಿಯು ಯಾರು ಬಿಡೋರ ಹೆಸರು ಮುಂದೆ ಹೋಗಿ ಗಂಡನ ಮುಖ ನೋಡ್ತಾರಲ್ಲಿ ಮುಂದೆ ಕಳಿಸಿದ. ಯಾವಾಗ ಗಂಡಿ ಬಂಗಾರದಲ್ಲಿ ತೆಪ್ಪಿಗೆ ಆಗ್ತಿದ್ದಂತ ಅವಾಗ ಲಕ್ಷ ಮುಖಟ್ ಲಕ್ಷ ಆಗಿಲ್ಲ. ರೀ ಮನೆಯಾಗಿದ್ದಾಗ ಆರಾಮಿದ್ದ ದವಾಖಾನೆಗಿದ್ದಾಗ ಲಕ್ಷಣ ಆಗಿಲ್ಲ. ಯಾವಾಗ ಇವರು ಆ ತುಮಿಗೆ ತಗೊಂಡವ್ರು ಅವಾಗ ಲಕ್ಷ ಆಗಿರ್ತೈತಿ. ಮತ್ತೆ ಹೆಂಗ್ ಮಾಡೋದಕ್ಕೆ ಸುಮ್ಮನೆ ಇದ್ರೆ ಆ ಹಂಗ ಹೋಗ್ಬಿಡ್ತೈತಿ. ಜೋರ ಹತ್ತು ಗದ್ದ ಹಾಕಿದ್ರ ಅಲ್ಲಿ ಮಕ್ಕಳು ಕರ್ಕೊಂಡು ಹೋಗ್ತಾರ. ಅವಕ್ಕೆ ನೀರು ಮಾಡಿ ಅದನ್ನ ಆಯ ಮಾಡಿ ತಕೊಂಡ್ಬಂದ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ತುಡಿದ್ರಿ ಅವರು. ಅಪ್ಪನೇಪ್ಪ ಬೇಕಿದ್ರೆ ಅವನು ಹತ್ಕೊಂಡಂಗ್ ಮಾಡಿ ಹಂಗ್ ಮಾಡಿದ್ರೆ ಗಪ್ಪನ ತಕ್ಕೊಂಡ ನಡ್ರಿ ಮುಂದಿನ ಕೆಲಸ ನಡೆಸ್ತೇವೆ ಅಂತ ಹೇಳಿ ಬಂದಂತೆ. ಹಂಗೆ ನಡೀತಾವ ಹೇಳಿ. ಈಗ ನಾಳೆ ಒಂದು ಬಹಳಷ್ಟು ಮುಖ್ಯವಾದ ಕೆಲಸ. ಯಾವ ಗೋವಿಂದ ಬಿಟ್ಟರು ಕುಂದಗೋಳಕ್ಕೆ ಬಂದು ನಾಯಕಿಜಿ ಅನ್ನುವಂಥ ಒಬ್ಬರ ಮನೆಯೊಳಗೆ, ಮುಸ್ಲಿಂ ಬಾಂಧವ ಮನೆಯೊಳಗೆ ಫಾತಿಮಾ ಅನ್ನುವಂಥ ಗಂಡುಗಳನ್ನು ಗೊತ್ತು ಮಾಡಿ ಮದುವೆ ಮಾಡ್ತಾರೆ. ಯಾರ್ದು? ಶರೀಫ್. ಅದ್ದೂರಿಯಾಗಿರ್ತಕ್ಕಂಥ ಮದುವೆ ನಡೀತಿತ್ತು. ಅವ್ರು ಕೊಡೋದು ತಗೊಳ್ಳೋದು, ಇವ್ರು ಕೊಡೋದು ತಗೊಳ್ಳೋದು, ಈಗ ತಮ್ಮ ಎಲ್ಲ ಸಮೃದ್ಧವಾಗಿ ನಡೀತು. ಆ ಕಾರ್ಯವನ್ನು ನಾನು ನಡೆಸೋದೈತಿ. ಮೊನ್ನೆಂತೂ ಶರೀಫ್ ಸಾಹೇಬರ ತಂದೆ ತಾಯಿ ನಮ್ಮ ಹಿರಿಯಳ್ಳಿ ಅಕ್ಕಾರು ಅವ್ರ ಮನೆಯವರು ಆಗ್ಯಾರ. ಯಾಕಪ್ಪ ಆಗ್ಯಾರ. ಈಗ ಫಾತಿಮಾ ತಂದೆ ತಾಯಿ ಮತ್ತೆ ಕೊಡಾಕ್ ಬರ್ಬೇಕಲ್ಲ, ಶರೀಫಿಗೆ ಕನ್ಯೆ ಕೊಡಾಕ್ ಬರ್ಬೇಕಲ್ಲ. ಯಾರು ಹಾಕಿರಿ, ಏನ್ ಮಾಡ್ತೀರಿ ಅನ್ನೋಂಥದ್ದು ವಿಚಾರ ಮಾಡ್ಕೊಂಡು ಹೇಳ್ರಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಒನ್ನೋ ಗುರುಗಳು ಅದನ್ನ ಮಾತಾಡ್ತಾರ, ಚರ್ಚೆ ಮಾಡಿ ನೋಡಿ ಕಸನ. ಹೌದು ಹೌದು ಕರೆಕ್ಟ್. ಸವಾಲ್ ಆಗ್ಬೇಕಲ್ಲ, ಯಾರು ಆಗ್ಬೇಕು ಎಲ್ಲ ಕರೆ. ಈಗ ಯಾವ ಶರೀಫ್ ಸಾಹೇಬರ ಹೆಂಡತಿ ಫಾತಿಮಾ ತಂದೆ ತಾಯಿ ಯಾರು ಹಾಕಿರಿ ಸವಾಲ್ ಮಾಡಿರ್ತಾರೆ, ನಮ್ಮ ಗುರುಗಳು ಮಾಡ್ತಾರೆ. ನೀವಂತೂ ಆಗಿರಿ, ನೀವು ಇನ್ನೂ ತಂದೆ ತಾಯಿ ಇದ್ದೀರಿ.